ಹಲೋ, ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ವೀಕ್ಷಕರೇ, ನಾನು ಇನ್ನೊಂದು ನಿಮ್ಮನ್ನು ಬಾಳೆ ಎಲೆ ಊಟದ ವ್ಲಾಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಬ್ರಾಹ್ಮಣ ಪ್ರಸಾದಂ ಅಂತ. ಇದು ಜಯನಗರದ ಬನಶಂಕರಿ 2ನೇ ಹಂತದಲ್ಲಿ ಬರ್ತದೆ. ಇದು ಭಾಳ ಸುಮಾರು ಒಂದು 2-3 ವರ್ಷ ಆಗಿರ್ಬೋದು ಇದು ಶುರುವಾಗಿ. ಇಲ್ಲಿ ಬನ್ನಿ, ಹೇಗಿರುತ್ತದೆ ಇಲ್ಲಿ ಏನು ಅಂದರೆ, ಎಲ್ಲ ನೈವೇದ್ಯವನ್ನು ಮಾಡೋವಂಥ ಒಂದು ಇದನ್ನು ಪ್ರಸಾದವಾಗಿ ಅದನ್ನು ನಮಗೆ ಊಟಕ್ಕೆ ಬಡಿಸ್ತಾರೆ. ಇದು ಒಂದು ಬಾಳೆ ಎಲೆ ಊಟ ಅಂತಲೇ ಹೇಳ್ಬೋದು. ಬನ್ನಿ, ನಾನು ಏನೇನು ತಿಂದೆ, ನಾವು ಏನೇನು ತಿಂದ್ವಿ, ಹೇಗಿತ್ತು ಟೇಸ್ಟು ಅಂತೆಲ್ಲ ನಿಮಗೆ ಹೇಳ್ತೀನಿ. ಸೊ ಜಯನಗರ ಮತ್ತು ಬನಶಂಕರಿ ಇರೋರಿಗೆ ಇದೊಂದು ಒಳ್ಳೆ ಸದಾವಕಾಶ. ನೋಡಿ, ಇಲ್ಲಿ ನಿಮಗೆ ಮೆನು ಎಲ್ಲ ಹಾಕಿರ್ತಾರೆ. ಡೈಲಿ ಏನೇನು ಮಾಡ್ತಾರೆ ಅದರದ್ದು ಒಂದು ಮೆನು ಇದೆ. ಸೊ ನೀವು ಈ ಥರ ಒಂದು ಮೆನುನ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬಂದು ಊಟಕ್ಕೆ ಕೂತ್ಕೊಂಡು ಊಟ ಮಾಡಬಹುದು. ಒಂಥರ ಇದು ಒಂದು ದೇವರ ಒಂದು ಪ್ರಸಾದವನ್ನು ನಾವು ನೈವೇದ್ಯ ಮಾಡಿ ತಿನ್ನೋ ಥರನೇ ಇರುತ್ತೆ. ಇದು ಬ್ರಾಹ್ಮಣ ಪ್ರಸಾದಂ, ಬ್ರಾಹ್ಮಣರು ಈಗ ಇಲ್ಲಿ ಮಾಡಿರೋದ್ರಿಂದ ಬ್ರಾಹ್ಮಣ ಪ್ರಸಾದಂ ಅಂತ ಹೇಳ್ತಾರೆ. ಇದೆಲ್ಲ ತುಪ್ಪವನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ ಇಲ್ಲಿ, ಹಸುವಿನ ತುಪ್ಪ ಇದು. ಸೊ ಇದು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಇದು ತುಪ್ಪವನ್ನು ತೊಗೊಂಡು ತಿಂದರೆ. ಮತ್ತು ಇಲ್ಲಿ ಪುಡಿಗಳು, ಮಸಾಲ ಪುಡಿಗಳು, ಚಟ್ನಿ ಪುಡಿ, ಮೆಣಸಿನ ಪುಡಿ, ವಾಂಗಿಬಾತ್ ಪೌಡರ್, ಈ ಥರದ್ದೆಲ್ಲ ಪೌಡ್ರನ್ನ ಕೂಡ ಇವರು ಮಾರಾಟಕ್ಕೆ ಇಟ್ಟಿರ್ತಾರೆ. ಚಟ್ನಿ ಪೌಡರು, ಇದು ಏನು ಬೇಕೋ ಅದು ನೀವು ತೊಗೊಂಡು ಮಾರಾಟಕ್ಕೆ ಇಟ್ಟಾಗ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ಬನ್ನಿ, ನಾವು ಒಳಗಡೆ ಹೋಗೋಣ. ಏನು ಬಾಳೆ ಎಲೆ ಊಟದಲ್ಲಿ ಏನೇನು ಐಟಮ್ಸ್ ಇರುತ್ತೆ, ಯಾವ ಥರ ಇದೆ ರುಚಿ ಅನ್ನೋದೆಲ್ಲ ನೋಡೋಣ. ಇಲ್ಲಿ ಎಲ್ಲ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಕೂಡ ಒಂದು ತುಂಬ ಹೈಜೀನಿಕ್ ಆಗಿದೆ. ಒಂದು ನಮಗೆ ತಿನ್ನೋಣ ಅನ್ನೋ ಒಂದು ಇದಿರುತ್ತೆ. ಇಲ್ಲಿ ಸಿಹಿ ಕಹಿ ಚಂದ್ರು ಕೂಡ ಬಂದು ಅವರ ಅಭಿಪ್ರಾಯವನ್ನು ಹೇಳಿ ಒಂದು ಸರ್ಟಿಫಿಕೇಟ್ನ ಕೊಟ್ಟು ಹೋಗಿರ್ತಾರೆ. ಒಟ್ಟಿನಲ್ಲಿ ನೀವು ಇಲ್ಲಿ ಬಂದು ಊಟ ಮಾಡಿದಾಗ ನಿಮಗೆ ಒಂದು ದೇವಸ್ಥಾನದ ಒಂದು ಪ್ರಸಾದವನ್ನು ನಾವು ಹೇಗೆ ತಿಂತೀವಿ ಅದೇ ಒಂದು ಟೇಸ್ಟ್ ಆ ಥರ ಬಂದಿದೆ ಇಲ್ಲಿ. ತಿಂದು ನೋಡಿದ್ರೆ ನೀವು ಒಮ್ಮೆ ವೀಕ್ಷಕರೇ ಬಂದು ಭೇಟಿ ಕೊಟ್ಟು ಊಟವನ್ನು ಸವಿಯಬಹುದು. ಸೊ ಈಗ ಆ್ಯಸ್ ಯೂಶ್ವಲ್ ನಿಮಗೆ ಬಾಳೆ ಎಲೆ ಊಟ ಅಂತ ಹೇಳಿದಾಗ ಮೊದಲಿಗೆ ಬಾಳೆ ಎಲೆ ಅದನ್ನು ಹಾಕಿ ನಿಮಗೆ ಊಟಕ್ಕೆ ಬಡಿಸ್ತಾರೆ. ಇಲ್ಲೆಲ್ಲ ಮಾಡಿ ಕಿಚನ್ನಲ್ಲೆಲ್ಲ ಮಾಡಿ ಇಟ್ಟಿರ್ತಾರೆ. ಸೊ ನೀವು ಹೇಗೆ ಮದುವೆ ಮನೆಗಳಲ್ಲಿ ಹೋದಾಗ ಹೇಗೆ ಊಟವನ್ನು ಮಾಡ್ತೀರಾ ಆ ಥರ ಅಲ್ಲಿ ಎಲ್ಲ ರೆಡಿಯಾಗಿರುತ್ತೆ. ಅದೇ ಥರ ಐಟಮ್ಸ್ ಕೂಡ ಇರುತ್ತೆ. ಸೊ ಇಲ್ಲೆಲ್ಲ ನೋಡಿ ಪಕೋಡಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಿ ಸಾಂಬಾರು, ಹುಳಿ, ರಸಮ್, ಕೂಟು ಎಲ್ಲ ಮಾಡಿ ಇಟ್ಟಿರ್ತಾರೆ. ಇದು ಒಂದು ತುಂಬ ಹೈಜಿನಿಕ್ ಆಗಿದೆ ಅಂತ ಅನಿಸ್ತು ನಮಗೆ. ಸೊ ಇಲ್ಲಿ ನೋಡೋಣ ಟೇಸ್ಟು ಅಂತ ಬಂದಿದ್ದೀವಿ ನಾವು. ಎಲ್ಲ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಅಡುಗೆ ಎಲ್ಲ. ಇಲ್ಲಿ ಎಲ್ಲ ನಿಮಗೆ ಮಾರಾಟಕ್ಕೆ ಕೂಡ ಸಿಗುತ್ತೆ ಇಲ್ಲಿ. ಸೊ ಮೊದಲಿಗೆ ಬಾಳೆ ಎಲೆನ ಹಾಕಿ ಊಟವನ್ನು ಬಡಿಸ್ತಾರೆ. ಮೊದಲಿಗೆ ನಿಮಗೆ ಗೊತ್ತಿರೋವಂತೆ ಉಪ್ಪನ್ನು ಬಡಿಸಿ, ಅದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಪ್ರತೀಕ. ಅದು ಒಂದು ಪಾಯಸವನ್ನು ಫಸ್ಟು ಸಿಹಿ ಅಡುಗೆಯೊಂದಿಗೆ ನಮಗೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಶಾವಿಗೆ ಪಾಯಸ. ಅದು ಭಾಳ ಚೆನ್ನಾಗಿತ್ತು. ಶುಗರೆಲ್ಲ ಸ್ವಲ್ಪ ಮೈಲ್ಡಾಗೇ ಇತ್ತು, ಡಯಟ್ ಫುಡ್ ಥರನೇ ಇತ್ತು. ಸೊ ಇದು ಉಪ್ಪಿನೊಂದಿಗೆ, ಮೊದಲು ಸಿಹಿಯೊಂದಿಗೆ ಮತ್ತು ಉಪ್ಪಿನಕಾಯಿ, ಇದು ಕ್ಯಾರೆಟ್ ಕೋಸಂಬರಿ, ಹಿಂದೂ ಹಬ್ಬಗಳಲ್ಲಿ ಮಾಡೋ ಥರ ಇದೊಂದು ಗೊಜ್ಜು, ಪೈನಾಪಲ್ ಗೊಜ್ಜು ಅಂತ ಹೇಳ್ಬೋದು. ಇದು ಭಾಳ ಚೆನ್ನಾಗಿತ್ತು. ಇದು ಬೆಂಡೆಕಾಯಿ ಪಲ್ಯ, ಮತ್ತು ಇದು ಒರಳುಕಲ್ಲಿನ ಚಿತ್ರಾನ್ನ ಅಂತ ಹೇಳ್ತಾರೆ. ಇದು ಭಾಳ ಚೆನ್ನಾಗಿತ್ತು. ಮತ್ತು ಇದು ಒಂದು ಆಲೂಗೆಡ್ಡೆ ಪಲ್ಯ. ಸೊ ಪಲ್ಯಗಳ ಒಂದು ಇದಾದ ಮೇಲೆ ಈಗ ಇದು ಒರಳುಕಲ್ಲಿನ ಚಿತ್ರಾನ್ನ ಇದು. ಸೊ ಮತ್ತು ಇದು ಅನ್ನ, ವೈಟ್ ರೈಸ್ ಹಾಕಿರ್ತಾರೆ. ಅದಕ್ಕೆ ನಿಮಗೆ ಬೇಳೆ ಒಂದು ಹಾಕಿ ತುಪ್ಪವನ್ನು ಬಡಿಸ್ತಾರೆ. ಒಟ್ಟಿನಲ್ಲಿ ಇದೊಂದು ಹಬ್ಬದ ಅಡುಗೆ ಅಂತಲೇ ಹೇಳ್ಬೋದು. ಸೊ ದೇವಸ್ಥಾನಗಳಲ್ಲಿ ಹೇಗೆ ಬಡಿಸ್ತಾರೆ ಆ ಥರ. ಹಪ್ಪಳ, ಇದು ಅಕ್ಕಿ ರೊಟ್ಟಿ ಜೊತೆಗೆ ನಿಮಗೆ ಈ ಬದನೆಕಾಯಿ ಎಣ್ಗಾಯನ್ನು ಹಾಕಿರ್ತಾರೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ.
ಇದು ಬದನೆಕಾಯಿ ಎಣ್ಗಾಯಿ ಹಾಕಿದ್ದಾರೆ. ಮತ್ತು ಒಂದು ಸ್ವೀಟ್ ಬಡಿಸಿದ್ದಾರೆ, ಕೊಬ್ಬರಿ ಮಿಠಾಯಿ. ಇದು ಬೆಲ್ಲದ ಕೊಬ್ಬರಿ ಮಿಠಾಯಿ ಅಂತಲೇ, ಇದು ಬೆಲ್ಲದ ಕೊಬ್ಬರಿ ಮಿಠಾಯಿ. ಸೊ ಇದನ್ನು ಕೂಡ ಸ್ವೀಟ್ ತುಂಬ ಚೆನ್ನಾಗಿತ್ತು ಇದು ಕೂಡ. ಮತ್ತು ಇದು ಕೂಟು, ಕ್ಯಾರೆಟು ಮತ್ತು ಈ ಬೀನ್ಸ್ ಎಲ್ಲ ಹಾಕಿ ಕೂಟು ಥರ ಮಾಡಿದ್ದಾರೆ. ಅದು ಕೂಡ ಏನು ಅಷ್ಟೊಂದು ಖಾರ ಅನಿಸ್ಲಿಲ್ಲ, ಭಾಳ ಚೆನ್ನಾಗಿತ್ತು. ಸೊ ನೀವು ಈ ಬನಶಂಕರಿ ಈ ಕಡೆ ಬಂದಾಗ ನೀವು ಕೂಡ ಒಂದು ವಿಸಿಟನ್ನು ಕೊಡ್ಬೋದು. ಮತ್ತು ಇದು ಬೀಡವನ್ನು ಇಟ್ಟಿದ್ದಾರೆ ಅವರು ಊಟ ಆದಮೇಲೆ ತಿನ್ನಲಿಕ್ಕೆ. ಮತ್ತು ರಸಮ್, ಅದು ಕೂಡ ಭಾಳ ಚೆನ್ನಾಗಿತ್ತು. ರಸಮ್ಮು ನಮಗೆ ಇದಕ್ಕೆಲ್ಲ ರಸವಿಲ್ಲ, ರಸಮ್ ಇಲ್ಲ ಅಂತ ಹೇಳಿದ್ರೆ ಜೀರ್ಣನೇ ಆಗೋದಿಲ್ಲ, ಆ ಥರ ಒಂದು. ಇದು ಪಕೋಡ. ಸೊ ನಂಚ್ಕೊಳ್ಳೋಕ್ಕೆ ರಸಮ್ಮ ಅನ್ನೋದ್ರ ಜೊತೆ ನೀವು ನಂಚ್ಕೊಂಡು ತಿನ್ಬೋದು. ಇದು ಭಾಳ ಗರಿಗರಿಯಾಗಿ, ಭಾಳ ಎಣ್ಣೆನೂ ಅಷ್ಟೊಂದು ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಇದು ಬಂದು ನಿಮಗೆ ರೈಸ್ ಹಾಕ್ತಾರೆ. ಮತ್ತು ಅದು ಜೀರ್ಣ ಆಗಲಿಕ್ಕೆ ನಿಮಗೆ ಗೊತ್ತು, ಮೊಸರನ್ನು ನಾವೆಲ್ಲ ತಿನ್ನಲೇಬೇಕಾಗುತ್ತೆ. ಅದು ಆರೋಗ್ಯದ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಕೊನೆಯಲ್ಲಿ ನಾವು ಮೊಸರನ್ನು ತಿನ್ನಬೇಕಾಗುತ್ತೆ. ಅದು ಒಂದು ಹಾಕಿದ್ದಾರೆ ಮೊಸರನ್ನು ಹಾಕಿ ನೀವು ಅನ್ನವನ್ನು ಕಲಿಸ್ಕೊಂಡು ತಿನ್ಬೋದು. ಅದು ಕೂಡ ಭಾಳ ಚೆನ್ನಾಗಿತ್ತು. ನಿಮಗೆ ಈ ವ್ಲಾಗ್, ಬಾಳೆ ಎಲೆ ಊಟದ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮ್ಮನ್ನು ಹೀಗೆ ಪ್ರೋತ್ಸಾಹಿಸುತ್ತಾ ಇರಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುಮನ್ ಭಾರದ್ವಾಜ್ ಅಂತ. ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಬ್ರಾಹ್ಮಣ ಪ್ರಸಾದದಿಂದ ಮಾತಾಡ್ತಿದ್ದೀವಿ. ನಿಮ್ಗಾಗಲೇ ಗೊತ್ತಿರುತ್ತೆ ಬ್ರಾಹ್ಮಣ ಪ್ರಸಾದ ಅಂದರೆ ಏನು ಯಾವ ಥರ ಬರ್ತಾ ಇರುತ್ತೆ, ಏನದು ಅಂತ. ನಾವು ಡೈಲಿ ನೈವೇದ್ಯ ಮಾಡಿ ಜನರಿಗೆ ಬಡಿಸೋದ್ರಿಂದ ಪ್ರಸಾದ ಅಂತ ಹೆಸರಿಟ್ಟಿದ್ದೀವಿ. ಆಮೇಲೆ ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಅದನ್ನೇ ಮೆನು ಆಗಿ ಮಾಡ್ಕೊಂಡು ಕೊಡೋದ್ರಿಂದ ಪ್ರಸಾದ ಅಂತ ಇಟ್ಟಿದ್ದೀವಿ. ನಮ್ಮ ಸ್ಟೈಲಲ್ಲಿ ಕುಕ್ ಮಾಡೋದ್ರಿಂದ ಬ್ರಾಹ್ಮಣ ಅಂತ ಇಟ್ಟಿದ್ದೀವಿ. ಸೊ ದಟ್ ಬ್ರಾಹ್ಮಣ ಪ್ರಸಾದ ಅಂತ. ಬೆಳಗ್ಗೆ 8ರಿಂದ 10 ಆ್ಯಸ್ ಯೂಶುವಲ್ ಪ್ರಸಾದ ಐಟಮ್ಸು ತಿಂಡಿ ಸಿಗುತ್ತೆ. ಶನಿವಾರ ಮಾತ್ರ ಪುಳಿಯೋಗರೆ ಸಿಗುತ್ತೆ, ಶುಕ್ರವಾರ ಪಂಚಾಮೃತ ಸಿಗುತ್ತೆ, ಬೇರೆ 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 ವಿಧವಾದ ಪ್ರಸಾದಗಳು ಸಿಗ್ತಾ ಹೋಗುತ್ತೆ. ಮಧ್ಯಾಹ್ನ 11:30ಯಿಂದ 3 ಟಿಪಿಕಲ್ ಬ್ರಾಹ್ಮಣರ ಸ್ಟೈಲಿ ಬನಾನಾ ಲೀಫ್ ಮೀಲು ಅಂದರೆ ಬಾಳೆ ಎಲೆ ಊಟ ಸರ್ವ್ ಮಾಡ್ತೀವಿ, ಅನ್ಲಿಮಿಟೆಡ್ ಊಟ. ನೀವು ಈ ಕಡೆ ಬನಶಂಕರಿ ಕಡೆ ಬಂದರೆ ಬನ್ನಿ, ನೋಡಿ, ನಮಗೂ ಆಶೀರ್ವಾದ ಮಾಡಿ. ಈ ಚಾನಲ್ಲು RJVN ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.